ಇವತ್ತು ನಾವೇನು ಮಾಡೋಣ ಅಂತಂದರೆ ವಿ ವಿಲ್ ಸಿ ಅಬೌಟ್ ಬೇಸಿಕ್ಸ್ ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ ಅರ್ಥ ಮಾಡ್ಕೊಳ್ಳೋಣ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ ಪಾಠದಲ್ಲಿ ಏನೇನಿದೆ, ಸೊ ನೋಡಿ ಇವೆಲ್ಲ ಕಾನ್ಸೆಪ್ಟ್ಸ್ ಬರ್ತವೆ. ಯಾವುದ್ಯಾವುದು? ಮೊದಲನೇದೇನು? ಕೋಆರ್ಡಿನೇಟ್ಸ್ ಅಂದ್ರೇನು? ಕೋಆರ್ಡಿನೇಟ್ಸ್ ಅಂದ್ರೇನು? ಸೊ ಕಾರ್ಟಿಸಿಯನ್ ಪ್ಲೇನಲ್ಲಿ ಯಾವುದೇ ಒಂದು ಪಾಯಿಂಟ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ನಮಗೆ ಎರಡು ವ್ಯಾಲ್ಯೂಸ್ ಬೇಕು. ಒಂದು ಎಕ್ಸ್ ವ್ಯಾಲ್ಯೂ ಬೇಕು, ಇನ್ನೊಂದು ವೈ ವ್ಯಾಲ್ಯೂ ಬೇಕು. ಈ ವ್ಯಾಲ್ಯೂಸ್ನ ನಾವೇನಂತ ಕರಿತೀವಿ? ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಎಕ್ಸ್ ವ್ಯಾಲ್ಯೂನ ಮತ್ತು ವೈ ವ್ಯಾಲ್ಯೂನ. ಆಮೇಲೆ ಎರಡನೇದೇನಂತ ಅಂದರೆ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್. ಈ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಏನು? ಇಫ್ ಎ ಪಾಯಿಂಟ್ ಈಸ್ ಲೈಯಿಂಗ್ ಆನ್ ಎಕ್ಸ್ ಆ್ಯಕ್ಸಿಸ್ ಅಂತ ಕೊಡ್ತಾರೆ. ಸೊ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಏನು? ಪಾಯಿಂಟ್ ಆನ್ ವೈ ಆ್ಯಕ್ಸಿಸ್ ಅಂದರೆ ಏನು? ಅದನ್ನು ನೋಡೋಣ. ಅದಾದಮೇಲೆ ಏನು? ಸೊ ನಾವೇನು ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅಥವಾ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸಲ್ಲಿ ನಾವೇನು ನೋಡೋದು ಅಂತಂದರೆ ಲೀನಿಯರ್ ಇಕ್ವೇಷನ್ ಏನು ಮಾಡುತ್ತೆ? ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸ್ಟ್ರೈಟ್ ಲೈನ್. ಯಾವುದೇ ಒಂದು ಲೀನಿಯರ್ ಇಕ್ವೇಷನ್ ಏನಾಗುತ್ತೆ ಅದು ಸ್ಟ್ರೈಟ್ ಲೈನಿಂದ ರೆಪ್ರೆಸೆಂಟ್ ಆಗುತ್ತೆ. ಅದನ್ನು ನಾವೇನು ಮಾಡ್ತಾಯಿದ್ದೋ ನಾವು ಗ್ರಾಫ್ ಶೀಟಲ್ಲಿ ಡ್ರಾ ಮಾಡ್ತಾಯಿದ್ದೋ. ಹೇಗೆ? ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೋ ವೈ ವ್ಯಾಲ್ಯೂಸ್ ಎಲ್ಲ ಕಂಡುಹಿಡಿದು ಸೊ ಅದನ್ನು ಪ್ಲಾಟ್ ಮಾಡಿ ಗ್ರಾಫಲ್ಲಿ ದೆನ್ ವಿ ಯೂಸ್ ಟು ಡ್ರಾ ಎ ಸ್ಟ್ರೈಟ್ ಲೈನ್. ಸೊ ಆ ಥರ ಮಾಡ್ತಾಯಿದ್ದೋ. ಅದನ್ನು ಮಾಡಾದಮೇಲೆ ವಿ ಆರ್ ನಾಟ್ ಚೆಕಿಂಗ್ ವೆದರ್ ಅದರ್ ಪಾಯಿಂಟ್ ಯಾವ್ದಾರ ಬೇರೆ ಪಾಯಿಂಟು ಆ ಲೈನ್ ಮೇಲೆ ಎಕ್ಸಿಸ್ಟಿಂಗ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರಲಿಲ್ಲ. ದಟ್ ವಿ ವಿಲ್ ಚೆಕ್ ಇಟ್ ಹಿಯರ್. ಅದಾದಮೇಲೇನು? ಈ ಚಾಪ್ಟ್ರಲ್ಲಿ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಒಂದು ಕಾನ್ಸೆಪ್ಟ್ ಏನಂತ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ, ಇನ್ನೊಂದು ಏನಂತ ಅಂದರೆ ಸೆಕ್ಷನ್ ಫಾರ್ಮುಲಾ. ಸೊ ಈ ಡಿಸ್ಟೆನ್ಸ್ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತೀವಿ? ಡಿಸ್ಟೆನ್ಸ್ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡ್ತೀವಿ? ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದು ಹೇಗೆ ಡಿರೈವ್ ಆಗುತ್ತೆ, ಅದನ್ನು ಹೇಗೆ ಯೂಸ್ ಮಾಡ್ಬೋದು, ಅದನ್ನು ನಾವು ಮುಂದೆ ನೋಡೋಣ. ನೆಕ್ಸ್ಟ್ ಎರಡನೇದೇನು? ಸೆಕ್ಷನ್ ಫಾರ್ಮುಲಾ. ಈ ಸೆಕ್ಷನ್ ಫಾರ್ಮುಲಾ ಅಂತಂದ್ರೇನು? ಒಂದು ಲೈನ್ ಇರುತ್ತೆ, ಆ ಲೈನ್ನ ಓಕೆ ಎ ಲೈನ್ ಈಸ್ ಫಾರ್ಮ್ಡ್ ಬೈ ಟೂ ಪಾಯಿಂಟ್ಸ್. ಯಾವುದೋ ಒಂದು ಲೈನ್ ಏನಾಗಿರುತ್ತೆ ಅಂದರೆ ಎರಡು ಪಾಯಿಂಟ್ಸಿಂದ ಫಾರ್ಮ್ ಆಗಿರುತ್ತೆ. ಸೊ ಇನ್ನೊಂದು ಪಾಯಿಂಟ್ ಏನು ಮಾಡ್ತಾ ಇರುತ್ತೆ, ಅದೇ ಲೈನ್ ಮೇಲೆ ಇರುವಂಥ ಇನ್ನೊಂದು ಪಾಯಿಂಟು ಆ ಲೈನ್ನ ಡಿವೈಡ್ ಮಾಡ್ತಾ ಇರುತ್ತೆ. ಸೊ ಆ ಲೈನ್ನ ಡಿವೈಡ್ ಮಾಡ್ತಾ ಇರುತ್ತೆ ಅಂತಂದರೆ ಸೊ ಒಂದು ನಿಮಿಷ. ಸೊ ಪಾಯಿಂಟ್ಸ್ ಈ ಥರ ಇರುತ್ತೆ, x1, y1. ಸೊ x1, y1 ಅಂತ ಒಂದು ಪಾಯಿಂಟ್ ಇರುತ್ತೆ. ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು x2, y2 ಅಂತ ಇರುತ್ತೆ. x2, y2 ಅಂತ ಒಂದು ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ನ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಮಾಡ್ತಾರೆ? ಎಕ್ಸ್ ವೈ ಇದು ಡಿವೈಡ್ ಮಾಡ್ತಾ ಇರುತ್ತೆ. ಇದು ಏನು ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇರುತ್ತೆ? m1 ಮತ್ತು m2 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇರುತ್ತೆ. ನಾವು ಈ ಸೆಕ್ಷನ್ ಫಾರ್ಮುಲಾದಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿಲ್ ಟ್ರೈ ಟು ಸಿ ಲೈಕ್ ಏನೋ ಈ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ವಿಚ್ ಇಸ್ ಡಿವೈಡಿಂಗ್ ಎ ಲೈನ್ ಇನ್ ದ ರೇಷಿಯೋ ಯಾವುದು? m1 ಮತ್ತು m2 ರೇಷಿಯೋದಲ್ಲಿ ಡಿವೈಡ್ ಆಗುವಂಥ ಪಾಯಿಂಟ್ಸ್ಗಳನ್ನ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಮೊದಲನೇದು. ಎರಡನೇದು ಏನಂತ ಅಂದರೆ ರೇಷಿಯೋ ಕೊಟ್ಟಿದ್ದು ಅಂತ ಪಾಯಿಂಟ್ಸ್ ಕಂಡುಹಿಡಿತೀವಿ, ಪಾಯಿಂಟ್ಸ್ ಕೊಟ್ಟಿದ್ದು ಅಂದರೆ ರೇಷಿಯೋನ ಹೇಗೆ ಕಂಡುಹಿಡಿಯೋದು ಅಂತ ಚೆಕ್ ಮಾಡ್ತೀವಿ. ಆಮೇಲೆ ಈ ಪಾಯಿಂಟು ಕೂಡ ಇಟ್ ಕ್ಯಾನ್ ಎಕ್ಸಿಸ್ಟ್ ಆನ್ ಸಮ್ ಲೈನ್ ಅಂತ ಕೊಡ್ತಾರೆ ಒಂದೊಂದು ಟೈಮ್. ಇಟ್ ಈಸ್ ಎನ್ ಎಕ್ಸಿಸ್ಟಿಂಗ್ ಆನ್ ಎ ಸಮ್ ಲೈನ್ ಅಂತ ಕೊಟ್ಟಾಗ ಆ ಪಾಯಿಂಟ್ ಆ ಲೈನ್ ಮೇಲೆ ಎಕ್ಸಿಸ್ಟಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಸೊ ಅದಾದಮೇಲೆ ಇಫ್ ಇಟ್ ಈಸ್ ದೇರ್ ಇನ್ ದ ರೇಷಿಯೋ ಆಫ್ 1:1 ಅಂದರೆ ಇಟ್ ಈಸ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಎರಡೂ ಕೂಡ ಸೆಂಟ್ರಲ್ ಡಿವೈಡ್ ಆದಾಗ ಈ ಪಾಯಿಂಟು ಈ ಲೈನ್ನ ಸೆಂಟ್ರಲ್ ಡಿವೈಡ್ ಮಾಡಿದಾಗ ಏನಾಗುತ್ತೆ? ರೇಷಿಯೋ ಎಷ್ಟಿರುತ್ತೆ? 1:1 ಇರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡೋಣ ಹೇಗೆ ಮಾಡೋದು ಅಂತ. ನಾವೇನು ಮಾಡೋಣ ಅಂದರೆ ವಿ ವಿಲ್ ಸಿ ಲೈಕ್ ಹೌ ದ ಪಾಯಿಂಟ್ಸ್ ಆರ್ ಮಾರ್ಕ್ಡ್ ಆನ್ ಎ ಕೋಆರ್ಡಿನೇಟ್ ಜಾಮೆಟ್ರಿ ಮೀನ್ಸ್ ಲೈಕ್ ಕಾರ್ಟಿಸಿಯನ್ ಪ್ಲೇನ್. ಈ ಕಾರ್ಟಿಸಿಯನ್ ಪ್ಲೇನಲ್ಲಿ ಪಾಯಿಂಟ್ಸ್ಗಳನ್ನ ಹೇಗೆ ಮಾರ್ಕ್ ಮಾಡೋದು ಅಂತ ಮೊದಲನೇದಾಗಿ ಚೆಕ್ ಮಾಡೋಣ. ಸೊ ನಾನೇನು ಮಾಡಿದ್ದೀನಿ ಅಂದರೆ ಐ ಹ್ಯಾವ್ ಟೇಕನ್ ಎ ಫಸ್ಟ್ ಪ್ರಾಬ್ಲಮ್, ಮಾರ್ಕ್ ದ ಪಾಯಿಂಟ್ಸ್ ಆನ್ ಗ್ರಾಫ್ 1, 5, -6, 4, -4, -5 ಮತ್ತು 6, -8. ಈ 4 ಪಾಯಿಂಟ್ಸ್ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಇದು ಕಾರ್ಟಿಸಿಯನ್ ಪ್ಲೇನ್. ಇಲ್ಲೇನಾಗುತ್ತೆ? ದಿಸ್ ಈಸ್ ಎಕ್ಸ್ ಆಕ್ಸಿಸ್. ಯಾವುದು? ಸೊ ಇದು ಬಂದು ಎಕ್ಸ್ ಆಕ್ಸಿಸ್ಸು. ಸೊ ಇದು ಬಂದು ಏನಾಗುತ್ತೆ? ವೈ ಆಕ್ಸಿಸ್ ಆಗುತ್ತೆ. ಸೊ ಇವನ್ನೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ಯೂನಿಟ್ಸ್. ಪ್ರೆಸೆಂಟ್ಲಿ ಏನಾಗಿದೆ ಅಂತ ಅಂದರೆ 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಇದನ್ನು 1 ತೊಗೋಬೇಕು ಅಂತೇನಿಲ್ಲ. ವಿ ಕ್ಯಾನ್ ಟೇಕ್ ಇಟ್ 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತೊಗೋಬೇಕು ಅಂತೇನಿಲ್ಲ. 2 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಬೇಕಾದ್ರೆ ತೊಗೋಬೋದು. ಬಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಈಸಿ ಆಗಲಿ ಅಂತ 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ಪಾಯಿಂಟ್ಸ್ನ ಹೇಗೆ ಮಾರ್ಕ್ ಮಾಡೋದು? ಸೊ ಮಾರ್ಕ್ ದ ಪಾಯಿಂಟ್ಸ್ 1, 5. 1, 5 ಅಂತಂದರೆ ಯಾವುದೇ ಒಂದು ಪಾಯಿಂಟು ಹೇಗೆ ರೆಪ್ರೆಸೆಂಟ್ ಆಗುತ್ತೆ ಅಂದರೆ ಎಕ್ಸ್, ವೈ ಅಂತ ರೆಪ್ರೆಸೆಂಟ್ ಆಗುತ್ತೆ. ಇಲ್ಲಿ ನೋಡಿ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು? ವ್ಯಾಲ್ಯೂ ಆಫ್ ಎಕ್ಸ್ ಬಂದು 1, ವ್ಯಾಲ್ಯೂ ಆಫ್ ವೈ ಎಷ್ಟು? ವ್ಯಾಲ್ಯೂ ಆಫ್ ವೈ ಬಂದು 5. ಸೊ ಎಕ್ಸ್, ವೈ ಅಂತ ರೆಪ್ರೆಸೆಂಟ್ ಆದಾಗ ವ್ಯಾಲ್ಯೂ ಆಫ್ ಎಕ್ಸ್ ಮತ್ತು ವ್ಯಾಲ್ಯೂ ಆಫ್ 1 ತೊಗೋಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಫಸ್ಟ್ ನಾವು ಯಾವಾಗಲೂ ಏನು ಮಾಡಬೇಕು? ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಅಂದರೆ ಇಟ್ಸ್ ಎ ಹಾರಿಜಾಂಟಲ್ ಡಿಸ್ಟೆನ್ಸ್. ಎಕ್ಸ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೇನು? ಹಾರಿಜಾಂಟಲ್ ಡಿಸ್ಟೆನ್ಸ್. ಅದು ಗೊತ್ತಿರಬೇಕು ನಮಗೆ. ವ್ಯಾಲ್ಯೂ ಆಫ್ ವೈ ಏನು? ಇಟ್ಸ್ ಎ ವರ್ಟಿಕಲ್ ಡಿಸ್ಟೆನ್ಸ್. ಅಥವಾ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಏನಂತ ಕರಿತೀವಿ ಅಂದರೆ ಇಟ್ಸ್ ಎ ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್.
ಇಲ್ಲಿ ನೋಡ್ಬೋದು ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1 ಅಂತಂದಾಗ ಈ ಪಾಯಿಂಟ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1 ಅಂದಾಗ ಈ ಪಾಯಿಂಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದಾಗ ಈ ಪಾಯಿಂಟ್ ಅಂತಂದರೆ ಇಟ್ ಈಸ್ ಅ ಡಿಸ್ಟೆನ್ಸ್ ಫ್ರಮ್ ದ ವೈ ಆ್ಯಕ್ಸಿಸ್. ಯಾವುದು ಇದು ವೈ ಆ್ಯಕ್ಸಿಸ್, ಇಟ್ ಈಸ್ ಅ ಡಿಸ್ಟೆನ್ಸ್ ಫ್ರಮ್ ದಿಸ್ ವೈ ಆ್ಯಕ್ಸಿಸ್. ಅದೇ ವೈ ಇಸ್ ಈಕ್ವಲ್ ಟು 5 ಅಂದಾಗ, ವೈ ಇಸ್ ಈಕ್ವಲ್ ಟು 5 ಅಂದಾಗ ಇಲ್ಲಿ ಬರುತ್ತೆ. ಸೊ ಇದೇನಾಗುತ್ತೆ, ಇಟ್ಸ್ ಅ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್, ಇಟ್ಸ್ ಅ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್. ಇದು ಎಕ್ಸ್ ಆ್ಯಕ್ಸಿಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದು. ಸೊ ಇವಾಗ 1,5 ಪಾಯಿಂಟ್ ಹೇಗೆ ಮಾರ್ಕ್ ಮಾಡೋದು, ಫಸ್ಟು ನಾವೇನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು 1 ಹಾರಿಜಾಂಟಲ್ ಡಿಸ್ಟೆನ್ಸು ಎಕ್ಸ್ ಇಸ್ ಈಕ್ವಲ್ ಟು 1 ಬರಬೇಕು. ಅದಾದಮೇಲೆ ಏನು ಮಾಡಬೇಕು, ವೈ ಇಸ್ ಈಕ್ವಲ್ ಟು 5 ಮೇಲ್ಗಡೆಗೆ 5 ಹೋಗಬೇಕು. ಸೊ ವಿ ಟ್ರಾವೆಲ್ ಲೈಕ್ ದಿಸ್. ಸೊ ಏನಾಯ್ತು ಇಲ್ಲಿಗೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ನೆಕ್ಸ್ಟು ವೈ ಇಸ್ ಈಕ್ವಲ್ ಟು 5, ಎಕ್ಸ್ ಇಸ್ ಈಕ್ವಲ್ ಟು 1 ನೆಕ್ಸ್ಟು ವೈ ಇಸ್ ಈಕ್ವಲ್ ಟು 5. ಅರ್ಥ ಆಯ್ತಲ್ಲ, ಫಸ್ಟು ಹಾರಿಜಾಂಟಲ್ಲ ಮೂವ್ ಆಗಬೇಕು, ನೆಕ್ಸ್ಟು ವರ್ಟಿಕಲ್ಲ ಮೂವ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು, ಎಕ್ಸ್ ವ್ಯಾಲ್ಯೂ ತೊಗೋಬೇಕು, ಎಕ್ಸ್ ವ್ಯಾಲ್ಯೂ ಹಾರಿಜಾಂಟಲ್ ಡಿಸ್ಟೆನ್ಸ್ ದೆನ್ ವರ್ಟಿಕಲ್ ಡಿಸ್ಟೆನ್ಸ್. ಈಗ ಅದೇ ಥರನೇ ಬರೋಣ, -1,6. ಇಲ್ಲಿ ನೋಡ್ಬೋದು ರೈಟ್ ಸೈಡ್ ಏನಾಗಿದೆ, ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇದೆ ಎಕ್ಸ್ ಆ್ಯಕ್ಸಿಸಲ್ಲಿ, ಲೆಫ್ಟ್ ಸೈಡಲ್ಲಿ ಏನಿದೆ ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಇದೆ ಸೊ ಎಕ್ಸ್ ಆ್ಯಕ್ಸಿಸಲ್ಲಿ. ಸೊ ಈ ಕ್ವಾಡ್ರೆಂಟ್ ಅಂದರೆ ದೇರ್ ಆರ್ 4 ಕ್ವಾಡ್ರೆಂಟ್ಸ್. ಯಾವುದು, ಇದು ಮೊದಲನೇ ಕ್ವಾಡ್ರೆಂಟು, ಇದು ಎರಡನೇ ಕ್ವಾಡ್ರೆಂಟು, ಇದು ಮೂರನೇ ಕ್ವಾಡ್ರೆಂಟು, ಇದು ನಾಲ್ಕನೇ ಕ್ವಾಡ್ರೆಂಟು. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ವೈ ವ್ಯಾಲ್ಯೂನೂ ಕೂಡ ಪಾಸಿಟಿವಲ್ಲಿ ಬರುತ್ತೆ. ಸೊ ಎರಡನೇ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ನೆಗೆಟಿವಲ್ಲಿ ಇರುತ್ತೆ, ವೈ ವ್ಯಾಲ್ಯೂ ಬಂದ್ಬಿಟ್ಟು ಪಾಸಿಟಿವಲ್ಲಿ ಇರುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂನೂ ಕೂಡ ನೆಗೆಟಿವ್ ಆಗಿರುತ್ತೆ, ವೈ ವ್ಯಾಲ್ಯೂ ಕೂಡ ನೆಗೆಟಿವಲ್ಲಿ ಇರುತ್ತೆ. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಆಗಿರುತ್ತೆ, ಎಕ್ಸ್ ವ್ಯಾಲ್ಯೂ ಪಾಸಿಟಿವಲ್ಲಿ ಇರುತ್ತೆ, ವೈ ವ್ಯಾಲ್ಯೂ ನೆಗೆಟಿವಲ್ಲಿ ಇರುತ್ತೆ. ಸೊ ಇದು ಗೊತ್ತಿರಬೇಕು ನಮಗೆ ಕ್ವಾಡ್ರೆಂಟ್ಸ್ ಹೇಗಿದೆ ಅಂತ. ಸೊ 4 ಕ್ವಾಡ್ರೆಂಟ್ಗಳಿದ್ದಾವೆ, ಕ್ವಾಡ್ರೆಂಟ್ಗಳಲ್ಲಿ ವ್ಯಾಲ್ಯೂಸ್ ಹೇಗೆ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು. ಸೊ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಮತ್ತು ವೈ ವ್ಯಾಲ್ಯೂ ಪಾಸಿಟಿವ್ ಇದ್ದಾಗ ಇಟ್ ಆಲ್ವೇಸ್ ಕಮ್ಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಸೊ ಇವಾಗ ಏನಾಯಿತು, -1,6. ಸೊ -1,6ಅಲ್ಲಿ ಏನಾಯಿತು, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ, -1 ಇದೆ, ವೈ ಇಸ್ ಈಕ್ವಲ್ ಟು ಎಷ್ಟಿದೆ, 6 ಇದೆ. ಸೊ ಇಲ್ಲಿ ಏನಾಗ್ತದೆ, ವೈ ಇಸ್ ಈಕ್ವಲ್ ಟು 6 ಇದ್ದಾಗ ನೆಗೆಟಿವ್ ಮತ್ತು ಪಾಸಿಟಿವ್ ಇದೆ, ನೆಗೆಟಿವ್ ಮತ್ತು ಪಾಸಿಟಿವ್ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು -1 ಅಂದಾಗ ಫಸ್ಟ್ ಏನು ಮಾಡಬೇಕು, ಹಾರಿಜಾಂಟಲ್ ಡಿಸ್ಟೆನ್ಸ್ ಮೂವ್ ಆಗಬೇಕು. ಎಕ್ಸ್ ಇಸ್ ಈಕ್ವಲ್ ಟು -1 ಇಲ್ಲಿಗೆ ಬಂದೆ, ಇಲ್ಲಿಗೆ ಬಂದಾದಮೇಲೆ ಏನಾಯಿತು, ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು 6, ವೈ ಇಸ್ ಈಕ್ವಲ್ ಟು 6 ಅಂದರೆ ಏನು, ಇಲ್ಲಿಗೆ ಮೇಲ್ಗಡೆ ಬಂದೆ ವರ್ಟಿಕಲ್ ಡಿಸ್ಟೆನ್ಸ್. ಸೊ ಈ ಪಾಯಿಂಟ್ ಏನಾಗುತ್ತೆ, -1,6 ಆಗುತ್ತೆ. ಸೊ ಅದೇ ಥರನೇ -4, -5 ಎರಡೂ ಕೂಡ ನೆಗೆಟಿವ್ ಅಂದಾಗ ವಿ ಗೋ ಟು ಎ ಥರ್ಡ್ ಕ್ವಾಡ್ರೆಂಟ್. ಅಲ್ಲೇನು -4, -5. -4 ಅಂತಂದರೆ ಫಸ್ಟ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಬರಬೇಕು, ಎಕ್ಸ್ ವ್ಯಾಲ್ಯೂ -4, ಆಮೇಲೆ ವರ್ಟಿಕಲ್ ಡಿಸ್ಟೆನ್ಸ್ ಹೋಗಬೇಕು, ಎಕ್ಸ್ ವೈ ವ್ಯಾಲ್ಯೂ -5. ಸೊ -4, -5. ಸೊ ಈ ಥರ ಪಾಯಿಂಟ್ ರೆಪ್ರೆಸೆಂಟ್ ಮಾಡೋದು. ನೆಕ್ಸ್ಟು 6, -8 ಇಲ್ಲಿ ಏನಾಗ್ತದೆ, ಎಕ್ಸ್ ವ್ಯಾಲ್ಯೂ ಬಂದು ಪಾಸಿಟಿವ್ ಇದೆ, ವೈ ವ್ಯಾಲ್ಯೂ ಬಂದು ನೆಗೆಟಿವ್ ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 6 ಆ್ಯಂಡ್ ವೈ ಈಸ್ ಈಕ್ವಲ್ ಟು -8. ಎಕ್ಸ್ ವ್ಯಾಲ್ಯೂ 6 ಆಗಬೇಕು ಅಂದರೆ ಫಸ್ಟ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಬರಬೇಕು, ಎಕ್ಸ್ ವ್ಯಾಲ್ಯೂ 6, ನೆಕ್ಸ್ಟ್ ವೈ ವ್ಯಾಲ್ಯೂ -8, ವೈ ವ್ಯಾಲ್ಯೂ ಬಂದು -8. ಸೊ ಇಲ್ಲಿ ಬರುತ್ತೆ 6, -8. ನೋಡೋದ್ರಲ್ಲ, ಈ ಥರ ನಾವು ಪಾಯಿಂಟ್ಸ್ಗಳನ್ನ ಕಾರ್ಟಿಸಿಯನ್ ಪ್ಲೇನಲ್ಲಿ ಮ್ಯಾಪ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಹೋಗೋಣ. ಸೊ ನಾ ಹೇಳ್ದಂಗೆ ಫಸ್ಟ್ನೇದೇನು ಟಾಪಿಕ್ಕು, ಹೌ ಟು ರೆಪ್ರೆಸೆಂಟ್ ಅಥವಾ ಮಾರ್ಕ್ ಎ ಪಾಯಿಂಟ್ಸ್ ಅಂದರೆ ಕಾರ್ಟಿಸಿಯನ್ ಪ್ಲೇನ್, ಹೇಗೆ ಪಾಯಿಂಟ್ಸ್ನ ಮಾರ್ಕ್ ಮಾಡೋದು ಅಂತ ಚೆಕ್ ಮಾಡೋದು. ಇವಾಗ ಏನು ನೋಡೋಣ ಅಂತಂದರೆ, ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್, ಈ 2 ಪಾಯಿಂಟ್ಸ್ ಮಧ್ಯೆ ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು ಅದನ್ನು ತೋರಿಸ್ತೀನಿ. ಸೊ ಇದರಲ್ಲಿ ನಮಗೆ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಒಂದು ಪಾಯಿಂಟ್ ಲೈಯಿಂಗ್ ಆನ್ ಎಕ್ಸ್ ಆ್ಯಕ್ಸಿಸ್, ಇನ್ನೊಂದು ಪಾಯಿಂಟ್ ಲೈಯಿಂಗ್ ಆನ್ ಎ ವೈ ಆ್ಯಕ್ಸಿಸ್. ಸೊ ಪಾಯಿಂಟ್ ಲೈಯಿಂಗ್ ಆನ್ ಎಕ್ಸ್ ಆ್ಯಕ್ಸಿಸ್ ಅಂತ ಅಂದಾಗ ಯಾವುದೇ ಒಂದು ಪಾಯಿಂಟು ಲೈ ಆದರೆ ಅಂದರೆ ಲೈಯಿಂಗ್ ಆನ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬಂತು ಅಂತ ಅಂದರೆ, ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬಂತು ಅಂತಂದರೆ ಯಾವುದೇ ಒಂದು ಪಾಯಿಂಟ್, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 2, ಸೊ ಎಕ್ಸ್ ಆ್ಯಕ್ಸಿಸ್ ಮೇಲೆ ಪಾಯಿಂಟ್ ಬಂತು ಅಂತಂದಾಗ ವೈ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಯಾಕಂದರೆ ಯಾವುದೇ ವರ್ಟಿಕಲ್ ವ್ಯಾಲ್ಯೂ ಇಲ್ಲ, ಅಥವಾ ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂಸ್ ಏನಾಗಿದೆ, ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂಸ್ ಇಲ್ಲ ಇಲ್ಲಿ. ಸೊ ಇಟ್ ವಿಲ್ ಬಿ ಆಲ್ವೇಸ್ 0. ಸೊ ಈ ಪಾಯಿಂಟ್ ಏನಾಗುತ್ತೆ, 3, 0 ಆಗುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಎ ಪಾಯಿಂಟ್ ಲೈಯಿಂಗ್ ಆನ್ ಎಕ್ಸ್ ಆ್ಯಕ್ಸಿಸ್ ಅಂತ ಅಂದರೆ ವೈ ವ್ಯಾಲ್ಯೂ ಏನಾಗಿರುತ್ತೆ, ಪಾಯಿಂಟ್ ಲೈಯಿಂಗ್ ಆನ್ ಎಕ್ಸ್ ಆ್ಯಕ್ಸಿಸ್ ಅಂತ ಅಂದರೆ ವೈ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಲೈಯಿಂಗ್ ಆನ್ ಆ್ಯಕ್ಸಿಸ್. ಸೊ ಮೊದಲನೇ ಪಾಯಿಂಟ್ ಏನಾಗಿದೆ, 4, 0 ಮತ್ತು 8, 0. ಪಾಯಿಂಟ್ ಯಾವುದು, 4, 0. ಫಸ್ಟ್ ಹಾರಿಜಾಂಟಲ್ ಡಿಸ್ಟೆನ್ಸು 4 ಹಾರಿಜಾಂಟಲ್ ಡಿಸ್ಟೆನ್ಸ್ ಬಂದಿದ್ದೀನಿ, 4, 0. 4, 0. ನೆಕ್ಸ್ಟ್ ಏನು, 8, 0. ಸೊ ಇವೆರಡು ಪಾಯಿಂಟ್ಸ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನು, ಇವೆರಡು ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ.
ಸೊ ಈ ಕಡೆ ಡೈರೆಕ್ಟಾಗಿ ನೋಡ್ಬೋದು, ಆ್ಯಕ್ಸಿಸ್ ಮೇಲೆ ಡೈರೆಕ್ಟಾಗಿರೋದ್ರಿಂದ ನಮಗೆ ಗೊತ್ತಿರೋದೇನು, ಮೊದಲನೇದು 1 ಯೂನಿಟು, 2 ಯೂನಿಟು, 3 ಯೂನಿಟು, 4 ಯೂನಿಟು. ಸೊ ಎಷ್ಟಿದೆ, 4 ಯೂನಿಟ್ಸ್ ಇದೆ ಡಿಸ್ಟೆನ್ಸ್. ಸೊ ಪಾಯಿಂಟ್ ಯಾವುದಾದ್ರೂ ಎಕ್ಸ್ ಆ್ಯಕ್ಸಿಸ್ ಮೇಲೆ ಅಕರ ಆದಾಗ ಅಥವಾ ವೈ ಆ್ಯಕ್ಸಿಸ್ ಮೇಲೆ ಇದ್ದಾಗ ಡೈರೆಕ್ಟ್ಲಿ ನಾವೇನು ಮಾಡ್ಬೋದು, ಡೈರೆಕ್ಟ್ಲಿ ನಾವು ಡಿಸ್ಟೆನ್ಸ್ನ ಈ ಥರ ಕ್ಯಾಲ್ಕುಲೇಟ್ ಕಂಡುಹಿಡಿಬೋದು. ಏನಂತಂದರೆ ಹಾರಿಜಾಂಟಲ್ ಇರೋದ್ರಿಂದ 1 2 3 4. ಸೊ ದಿಸ್ ವಿಲ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಏನು, ಪಾಯಿಂಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 0,2 ಮತ್ತು 0,7. 0,2 ಹೇಗೆ ರೆಪ್ರೆಸೆಂಟ್ ಮಾಡೋದು, ಸೊ ಒರಿಜಿನ್ ಯಾವಾಗಲೂ ಇದು ಒರಿಜಿನ್ ನಮ್ಮದು, ಈ ಒರಿಜಿನ್ಗೆ ಏನಾಗಿರುತ್ತೆ ಪಾಯಿಂಟ್ ಯಾವಾಗಲೂ ಇಲ್ಲಿ 0,0 ಇರುತ್ತೆ. ಸೊ 0 ಇತ್ತು ಎಕ್ಸ್ ಆ್ಯಕ್ಸಿಸು ಅಂತಂದರೆ ಇಲ್ಲೇ ಇರುತ್ತೆ. ಸೊ 0,2, ಸೊ ವರ್ಟಿಕಲ್ ಡಿಸ್ಟೆನ್ಸ್. ಸೊ ಈ ಪಾಯಿಂಟ್ ಏನು 0,2. ಸೊ ಆಮೇಲೆ ಏನಾಗುತ್ತೆ 0,7 ಪಾಯಿಂಟ್ ಇಲ್ಲಿ 0 ಬಂದಾಗ ಎಕ್ಸು 0 ಇರುತ್ತೆ, ಇಲ್ಲಿ ವೈಯು 0 ಇರುತ್ತೆ. ಸೊ 0,7. ಸೊ ನೋಡಿದ್ರಲ್ಲ. ಸೊ ಇಲ್ಲಿ ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿಬೋದು, ಸೊ ಇಲ್ಲೂ ಕೂಡ ನೋಡ್ಬೋದು ಪಾಯಿಂಟ್ ಏನಾಗಿದೆ ಸ್ಟ್ರೈಟ್ ಲೈನ್ ಮೇಲಿದೆ. ಸೊ ಈಸಿಯಾಗಿ ನಾವೇನು ಮಾಡ್ಬೋದು, ಕಂಡುಹಿಡಿಬೋದು. ಎಷ್ಟಿದೆ, 1 ಯೂನಿಟ್ ಇದೆ, 2 ಯೂನಿಟ್ ಇದೆ, 3 ಯೂನಿಟ್ ಇದೆ, 4 ಯೂನಿಟ್ ಇದೆ, 5 ಯೂನಿಟ್ ಇದೆ. ಸೊ ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಇಸ್ 5 ಯೂನಿಟ್ಸ್. ಸೊ ಇಲ್ಲಿ ನಮ್ಗೆ ಆಗಲೇ ಗೊತ್ತಿದೆ 5 ಯೂನಿಟ್ ಅಂತಂದರೆ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಗೊತ್ತು. ಸೊ ಡೈರೆಕ್ಟಾಗಿ 5 ಸೆಂಟಿಮೀಟರ್ಸ್ ಅಂತ ಹೇಳ್ಬೋದು. ಏನು ಯೂನಿಟ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಆಗಲೇ ಬರೀಬೋದು. ಸೊ ಇಲ್ಲಿ ನಮ್ಗೆ ಗೊತ್ತಾಗಿದೆಯೇನು, ಸೊ ಎಕ್ಸ್ ಆ್ಯಕ್ಸಿಸ್ ಮೇಲೆ ಅಥವಾ ವೈ ಆ್ಯಕ್ಸಿಸ್ ಮೇಲೆ ಬಂದಾಗ ಪಾಯಿಂಟ್ಸು ಡೈರೆಕ್ಟಾಗಿ ನಾವು ಆ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ ಏನಿದೆ ಯೂನಿಟ್ಸಲ್ಲಿ ನಾವು ಈಸಿಯಾಗಿ ಕಂಡುಹಿಡ್ಕೊಬೋದು. ಸೊ ನೆಕ್ಸ್ಟ್ ಬರೋಣ, ಚೆಕ್ ವೆದರ್ ಪಾಯಿಂಟ್ಸ್ ಲೈನ್ ಆನ್ ಎ ಲೈನ್ 2x + y = 6. ಓಕೆ, ಇದು ಕೂಡ ಬರುತ್ತೆ. ಪಾಯಿಂಟ್ ಲೈನ್ ಆನ್ ಎ ಲೈನ್ ಅಂತಂದರೆ ಏನು. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ವಿ ವಿಲ್ ಜಸ್ಟ್ ಫಾಲೋ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಇಲ್ಲಿ ನಾವು ಹೇಗೆ ವ್ಯಾಲ್ಯೂಸ್ ಆಫ್ ಎಕ್ಸು ಮತ್ತು ವೈ ಕಂಡುಹಿಡ್ಕೊಂಡು ಇನ್ ಆರ್ಡರ್ ಟು ಡ್ರಾ ಎ ಲೈನ್ ಅದನ್ನು ನಾವು ಮಾಡೋಣ ಇವಾಗ ಫಸ್ಟ್. ಸೊ ಏನಾಗುತ್ತೆ, ಸೊ ನಮ್ಗೆ ಕೊಟ್ಟಿರೋ ಈಕ್ವೇಷನ್ನು ಯಾವ ಥರ ಕಂಡುಹಿಡ್ಕೊತಾ ಇದ್ದಾವೆ, 2x + y = 6 ಅಂತ ಇರ್ತಿತ್ತು. ಸೊ ಇದು ನನ್ನ ಈಕ್ವೇಷನ್. ಸೊ ನಾನು y ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತಾ ಇದ್ದೆ, ಫಸ್ಟು x = 0 ತೊಗೋತಾ ಇದ್ದೆ. x = 0 ತಗೊಂಡಾಗ 2 × 0 + y = 6. ಸೊ 0 + y = 6. ಸೊ y ಏನಾಗುತ್ತೆ 6 ಆಗುತ್ತೆ. ಸೊ ಅಂದರೆ ಏನು, x = 0 ಆದಾಗ y ಏನಾಯಿತು 6 ಆಯಿತು. ಸೊ ಅದೇ ಥರ ಇನ್ನೊಂದು ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಇನ್ನೊಂದು ವ್ಯಾಲ್ಯೂ ಯಾವ ಥರ ಕಂಡುಹಿಡ್ಕೊಳ್ಳೋಣ ಅಂದರೆ, ಓಕೆ ವಿ ವಿಲ್ ಟೇಕ್ x = 0 ಅಂದಾಗ y = 6 ಬಂತು. x = -2 ತಗೊಳ್ಳೋಣ. ಸೊ x = -2 ತಗೊಂಡಾಗ 2 × -2 + y = 6 -4 + y = 6. y ಏನಾಗುತ್ತೆ 6 + 4 ಆಗುತ್ತೆ. y ಏನಾಗುತ್ತೆ 10 ಆಗುತ್ತೆ. ಸೊ ಅಂದರೆ ಏನು, x -2 ಇದ್ದಾಗ y ವ್ಯಾಲ್ಯೂ ಎಷ್ಟಿದೆ 10 ಇದೆ. x -2 ಇದ್ದಾಗ y ವ್ಯಾಲ್ಯೂ ಏನಿರುತ್ತೆ, y ವ್ಯಾಲ್ಯೂ ಬಂದು 10 ಇದೆ. ಸೊ ನಾವೇನು ಮಾಡೋಣ ಈಗ, ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಡ್ವಾಂಟೇಜ್ ಏನು ಅಂತ ತೋರಿಸ್ತೀನಿ. ಸೊ x = 0 ಇದ್ದಾಗ y ವ್ಯಾಲ್ಯೂ ಏನಾಗಿದೆ 6 ಇದೆ. x = 0 ಇದ್ದಾಗ ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ ಏನೂ ಇಲ್ಲ, 0 ಇದೆ. ಸೊ ಒರಿಜಿನ್ ಏನು 0,0. x = 0 ಇದ್ದಾಗ y ವ್ಯಾಲ್ಯೂ ಏನಾಗಿದೆ, y ವ್ಯಾಲ್ಯೂ 6 ಇದೆ. x = 0 ಇದ್ದಾಗ y ವ್ಯಾಲ್ಯೂ 6 ಇದೆ. ಅದೇ ಥರನೇ ಏನಾಗ್ತಿದೆ, x = -2 ಇದ್ದಾಗ y ವ್ಯಾಲ್ಯೂ ಎಷ್ಟಾಗ್ತಾಯಿದೆ, y ವ್ಯಾಲ್ಯೂ 10 ಆಗ್ತಾಯಿದೆ. x -2 ಇದ್ದಾಗ y ವ್ಯಾಲ್ಯೂ ಏನಾಗ್ತಿದೆ 10 ಆಗ್ತಾಯಿದೆ. ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ -2 ಇದೆ, y ವ್ಯಾಲ್ಯೂ ಎಷ್ಟಾಗ್ತಾಯಿದೆ, y ವ್ಯಾಲ್ಯೂ 10 ಆಗ್ತಾಯಿದೆ. ಸೊ ಈ ಥರ 2 ಪಾಯಿಂಟ್ ಕಂಡುಹಿಡ್ಕೊಂಡು ನಾವೇನು ಮಾಡ್ತಾಯಿದ್ದೋ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸಲ್ಲಿ ಲೈನ್ನ ನಾವು ಆ್ಯಕ್ಚುಲಿ ಡ್ರಾ ಮಾಡ್ತಾಯಿದ್ದೋ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಅದೇ ಥರ ಲೈನ್ನ ಡ್ರಾ ಮಾಡೋಣ. ಸೊ ಈಗ ನೋಡ್ಬೋದು ನಾವೇನು ಮಾಡ್ದೋ, ನಾವು ಲೈನ್ನ ಡ್ರಾ ಮಾಡ್ದೋ. ಇವಾಗ ಏನು ಮಾಡ್ದೋ, ಇವಾಗ ಲೈನ್ನ ಡ್ರಾ ಮಾಡ್ದೋ. ಓಕೆ, ಸೊ ಇದು ನಮ್ಮ ಲೈನ್. ಇದನ್ನೇನು ಮಾಡ್ದೋ, ಎಕ್ಸ್ಟ್ರಾಪೊಲೇಟ್ ಮಾಡ್ದೋ. ಮೇಲ್ಗಡೆಗೆ ಮತ್ತು ಕೆಳಗಡೆಗೆ 2 ಕಡೆಯಲ್ಲೂ ಎಕ್ಸ್ಟ್ರಾಪೊಲೇಟ್ ಮಾಡ್ದೋ. ಏನಕ್ಕೆ ಎಕ್ಸ್ಟ್ರಾಪೊಲೇಟ್ ಮಾಡಬೇಕು, ಸೊ ಯಾಕೆ ಎಕ್ಸ್ಟ್ರಾಪೊಲೇಟ್ ಮಾಡಬೇಕು ಅಂತಂದರೆ, ಸೊ ವಿ ಕ್ಯಾನ್ ಫೈಂಡ್ ದ ಅದರ್ ವ್ಯಾಲ್ಯೂಸ್ ಆಫ್ y when x is having some value. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿರಿ ಯಾವ ಥರ ಅಂತಂದ್ರೆ, ಐ ವಿಲ್ ಶೋ ಯು 1 minute. ಸೊ ಇಲ್ಲಿ ತೊಗೊಂಬರೋಣ ಇವಾಗ.
ಸೊ ವೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2, ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ ಏನಾಗಬೇಕು, ವೈ ವ್ಯಾಲ್ಯೂ 2 ಬರಬೇಕು, ಅಂದರೆ ಈ ವ್ಯಾಲ್ಯೂ ಬರಬೇಕು. ಸೊ ಇದು ಬರುತ್ತಾ ಕರೆಕ್ಟಾಗಿ ಚೆಕ್ ಮಾಡೋಣ. ಸೊ ಈ ಲೈನಿಂದ ಏನಾಗ್ತಾಯಿದೆ, ನಾವು ಕಂಡುಹಿಡಿದಿದ್ದು ಎರಡೇ ಪಾಯಿಂಟು. ಸೊ ಇನ್ನು ಮಿಕ್ಕಿದ ಪಾಯಿಂಟ್ಸು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದೀವಿ. ಎಕ್ಸ್ 2 ಇದ್ದಾಗ ಏನಾಗಬೇಕು, ವೈ ಕೂಡ 2 ಬರಬೇಕು. ಸೊ ಅದನ್ನು ಚೆಕ್ ಮಾಡೋಣ ಅದೆಷ್ಟು ಬರುತ್ತೆ ಅಂತ. ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ ಏನು ಬರುತ್ತೆ, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6. ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ ಏನಾಗುತ್ತೆ, 2 ಪ್ಲಸ್ ವೈ ಈಸ್ ಈಕ್ವಲ್ ಟು 6. 4 ಪ್ಲಸ್ ವೈ ಈಸ್ ಈಕ್ವಲ್ ಟು 6. ವೈ ಈಸ್ ಈಕ್ವಲ್ ಟು ಏನಾಯಿತು, 6 ಮೈನಸ್ 4, ವೈ ಈಸ್ ಈಕ್ವಲ್ ಟು ಏನಾಯಿತು, 2 ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ ವೈ ಕೂಡ ಏನಾಯಿತು, 2 ಆಯಿತು. ಸೊ ಅರ್ಥ ಆಯ್ತಲ್ಲ ಯಾಕೆ ಎಕ್ಸ್ಟ್ರಾಪೊಲೇಟ್ ಮಾಡ್ತಾ ಇದ್ದೀವಿ, ಯಾಕೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿಬಿಟ್ಟು ಈ ಸ್ಟ್ರೈಟ್ ಲೈನ್ನ ಎಕ್ಸ್ಟ್ರಾಪೊಲೇಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಅಂದರೆ 2 ಪಾಯಿಂಟ್ ಗೊತ್ತಿತ್ತು ಅಂತ ಅಂದರೆ ನಮಗೆ ಮಿಕ್ಕಿದೆಲ್ಲ ಪಾಯಿಂಟ್ಸು ಕೂಡ ವಿಚ್ ಇಸ್ ಲೈಂಗ್ ಆನ್ ಎ ಲೈನ್ ಅಥವಾ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಈಕ್ವೇಷನ್ ಅವೆಲ್ಲ ನಮಗೆ ಕಂಡುಹಿಡಿಬೋದು. ಸೊ ಅದೇ ಅಡ್ವಾಂಟೇಜ್ ಇರೋದು ಇದರಲ್ಲಿ. ಸೊ ಬೇರೆ ಲೈನ್ಸ್ಗಳು ನೋಡೋಣ. ಇದು 6, -6 ಆ ಲೈನು ಈ ಪಾಯಿಂಟ್, ಓಕೆ, ಈ ಪಾಯಿಂಟು ಈ ಲೈನ್ ಮೇಲೆ ಎಕ್ಸಿಸ್ಟಿಂಗ್ ಇದೆಯಾ ಅಂತ. ಯಾವಾಗ ಈ ಲೈನ್ ಮೇಲೆ ಎಕ್ಸಿಸ್ಟಿಂಗ್ ಆಗುತ್ತೆ, ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಿದಾಗ ಈ ಪಾಯಿಂಟು ಈ ಲೈನ್ ಮೇಲೆ ಎಕ್ಸಿಸ್ಟ್ ಆಗುತ್ತೆ. ಫಸ್ಟ್ ಇದನ್ನು ಈ ಪಾಯಿಂಟ್ಸು ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಚೆಕ್ ಮಾಡೋಣ. ಸೊ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6. ಸೊ 2 ಇಂಟು ಪ್ಲಸ್ 6 ಪ್ಲಸ್ ಮೈನಸ್ 6 ಇಸ್ ಈಕ್ವಲ್ ಟು 6. ಸೊ ಏನಾಯಿತು, 12 ಮೈನಸ್ 6 ಇಸ್ ಈಕ್ವಲ್ ಟು 6. 12 ಮೈನಸ್ 6 ಎಷ್ಟಾಯಿತು, 6 ಇಸ್ ಈಕ್ವಲ್ ಟು 6. ಸೊ ಇಲ್ಲಿ ನೋಡ್ಬೋದು ನೀವು LHS ಇಸ್ ಈಕ್ವಲ್ ಟು RHS, ಅಂದರೆ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ಈ ಪಾಯಿಂಟು ಈ ಲೈನ್ ಮೇಲೆ ಇರುತ್ತೆ. ಸೊ ಅದನ್ನು ಚೆಕ್ ಮಾಡೋಣ. ಫಸ್ಟ್ ಏನು ಮಾಡೋದು, ಎಕ್ಸ್ ಇಸ್ ಈಕ್ವಲ್ ಟು 6. ಎಕ್ಸ್ ಯಾವುದು, ಹಾರಿಜಾಂಟಲ್ ಡಿಸ್ಟೆನ್ಸ್ ಯಾವುದು, ಹಾರಿಜಾಂಟಲ್ ಡಿಸ್ಟೆನ್ಸ್ ಬಂದು 6. ಸೊ ವರ್ಟಿಕಲ್ ಡಿಸ್ಟೆನ್ಸ್ ಬಂದು -6. ಸೊ ಇಲ್ಲಿ ನೋಡ್ಬೋದು 6, -6. ಸೊ ಈ ಪಾಯಿಂಟ್ ಏನಾಗಿದೆ, ಈ ಲೈನ್ ಮೇಲೆ ಕೂಡ ಇದೆ. ಸೊ ಅರ್ಥ ಆಯ್ತಲ್ಲ ಈಗ. ಸೊ ಈ ಪಾಯಿಂಟ್ಸು ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡೋದು ಅಂತಂದರೆ ಸೊ ಏನಾಗಿರುತ್ತೆ, ಈ ಪಾಯಿಂಟು ಈ ಲೈನ್ ಮೇಲೆ ಎಕ್ಸಿಸ್ಟಿಂಗ್ ಆಗಿರುತ್ತೆ. ಅದೇ ಥರನೇ 2, 2 ವೆದರ್ ದೇ ಆರ್ ಸ್ಯಾಟಿಸ್ಫೈಂಗ್ ದ ಈಕ್ವೇಷನ್ ಆರ್ ನಾಟ್. x2 ಇದ್ದಾಗ y ಕೂಡ 2. ಸೊ ಇಲ್ಲಿದೆ. ಸೊ ಅದು ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ 2, 2. ಅಂದರೆ ಈ ಲೈನ್ ಮೇಲೆ ಇತ್ತು ಅಂತ ಅಂದರೆ ದೆನ್ ಇಟ್ ವಿಲ್ ಬಿ ಸ್ಯಾಟಿಸ್ಫೈಂಗ್ ದ ಈಕ್ವೇಷನ್. ಅದನ್ನು ಕೂಡ ನೋಡೋಣ. 2, 2. ಸೊ ನೋಡಿ ಈಕ್ವೇಷನ್ ಏನು, ಅಲ್ಲ ನಮ್ಮ ಈಕ್ವೇಷನ್ ಏನು, ಲೈನ್ ಈಕ್ವೇಷನ್ ಏನು, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6. 2 ಇಂಟು 2 ಪ್ಲಸ್ 2 ಈಸ್ ಈಕ್ವಲ್ ಟು 6. ಸೊ ಏನಾಯಿತು, 4 ಪ್ಲಸ್ 2 ಈಸ್ ಈಕ್ವಲ್ ಟು 6. 6 ಈಸ್ ಈಕ್ವಲ್ ಟು 6. LHS ಏನಾಗ್ತಾ ಇದೆ, RHSಗೆ ಸೇಮ್ ಆಗ್ತಾ ಇದೆ. ಸೊ ಬರ್ತಾ ಇದೆ. ಸೊ ಇದು 2, 2 ಇದೆ. -1, 8. ಫಸ್ಟ್ -1ಗೆ ಬರೋಣ. -1, 8 ನೋಡಿ ಈ ಪಾಯಿಂಟು ಕೂಡ ಏನಾಗಿದೆ, ಇದೇ ಲೈನ್ ಮೇಲಿದೆ. ಸೊ -1, 8 ಕೂಡ ಇದೇ ಲೈನ್ ಮೇಲಿದೆ. ಸೊ ದಿಸ್ ವಿಲ್ ಆಲ್ಸೋ ಸ್ಯಾಟಿಸ್ಫೈ ದ ಈಕ್ವೇಷನ್. ಸೊ 3, 4. ಸೊ 3 ಫಸ್ಟು 3 ಬಂದೆ, ಆಮೇಲೆ 5 ಈಸ್ ಈಕ್ವಲ್ ಟು 4. ನೋಡಿ ಇದು ಲೈನಿಂದ ಹೊರಗಡೆ ಇದೆ ಈ ಪಾಯಿಂಟು. ಯಾವುದು 3, 4 ಬಂದ್ಬಿಟ್ಟು ಲೈನಿಂದ ಹೊರಗಡೆ ಇದೆ. ಅಂದರೆ ಏನು, ಇದು ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬಾರ್ದು ಅಂದರೆ LHS ಮತ್ತು RHS ಸೇಮ್ ಆಗಬಾರ್ದು. ಸೊ ಅದನ್ನು ಚೆಕ್ ಮಾಡೋಣ. ಸೊ 3, 4 ಬಂದಾಗ ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 4 ಬಂದಾಗ ಈಕ್ವೇಷನ್ ಏನಾಗುತ್ತೆ, 2x ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಸೊ 2 ಇಂಟು 3 ಪ್ಲಸ್ 4 ಇಸ್ ಈಕ್ವಲ್ ಟು 6. 6 ಪ್ಲಸ್ 4 ಇಸ್ ಈಕ್ವಲ್ ಟು 6. 10 ಇಸ್ ಈಕ್ವಲ್ ಟು 6. 10 ಈಸ್ ನಾಟ್ ಈಕ್ವಲ್ ಟು 6. ಸೊ LHS ಏನಾಗ್ತಾ ಇದೆ, ಇಟ್ ಈಸ್ ನಾಟ್ ಈಕ್ವಲ್ ಟು RHS. ಗೊತ್ತಾಯ್ತಲ್ಲ. ಸೊ ಇವಾಗ ಇದರಲ್ಲಿ ನಾವು ಏನಂತ ನೋಡೋದು, ಫಸ್ಟ್ ಏನು ಮಾಡೋದು, ಫಸ್ಟು ಲೀನಿಯರ್ ಇಕ್ವೇಷನ್. ಓಕೆ, ಒಂದು ಲೀನಿಯರ್ ಇಕ್ವೇಷನ್ ಕೊಟ್ಟಿದ್ರು. ಆ ಲೀನಿಯರ್ ಇಕ್ವೇಷನ್ಗೆ 2 ಪಾಯಿಂಟ್ಸ್ ಕಂಡುಹಿಡಿದು, ಆ 2 ಪಾಯಿಂಟ್ಸ್ ಕಂಡುಹಿಡಿದ್ಬಿಟ್ಟು ಏನು ಮಾಡೋದು, ಲೈನ್ ಡ್ರಾ ಮಾಡಿಬಿಟ್ಟು ಆ ಲೈನ್ ಅಡ್ವಾಂಟೇಜ್ ಏನು, ಯಾಕೆ ಎಕ್ಸ್ಟ್ರಾಪೊಲೇಟ್ ಮಾಡಬೇಕು ಅಂತ ನೋಡೋದು. ಎಕ್ಸ್ಟ್ರಾಪೊಲೇಟ್ ಮಾಡೋದ್ರಿಂದ ಏನಾಯಿತು, ದಿ ಅದರ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ, ಬೇರೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸು ನಮ್ಗೆ ಏನಾಯಿತು ಗೊತ್ತಾಯಿತು. ಅದಾದಮೇಲೆ ಏನಾಯಿತು, ಯಾವುದಾರ ಒಂದು ಪಾಯಿಂಟು ಆ ಲೈನ್ ಮೇಲೆ ಇದೆ ಅಂತ ಅಂದರೆ ಇಟ್ ಶುಡ್ ಸ್ಯಾಟಿಸ್ಫೈ ದ ಈಕ್ವೇಷನ್ ಅಂತ ಚೆಕ್ ಮಾಡ್ದು. ಸೊ ಇಟ್ ವಿಲ್ ಸ್ಯಾಟಿಸ್ಫೈ ದ ಈಕ್ವೇಷನ್. ಇನ್ನೊಂದು, ಆ ಪಾಯಿಂಟ್ ಆ ಲೈನ್ ಮೇಲೆ ಇಲ್ಲ ಅಂತ ಅಂದರೆ ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ದ ಈಕ್ವೇಷನ್ ಅಂತ ಚೆಕ್ ಮಾಡ್ದು. ಸೊ ನೆಕ್ಸ್ಟ್ ಬರೋಣ. ಈ ನೆಕ್ಸ್ಟಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ವಿಲ್ ಜಸ್ಟ್ ಟ್ರೈ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಕಂಡುಹಿಡಿಯೋದು ಹೇಗೆ ಅಂತ ತೋರಿಸ್ತೀನಿ. ಅದು ಹೇಗೆ, ಕಾರ್ಟೀಸಿಯನ್ ಪ್ಲೇನಲ್ಲಿ ರೆಪ್ರೆಸೆಂಟ್ ಮಾಡಿಬಿಟ್ಟು ಈಸಿಯಾಗಿ ವಿ ಕ್ಯಾನ್ ಆಲ್ಸೋ ಫೈಂಡ್ ಅ ಡಿಸ್ಟೆನ್ಸ್. ನಾವು ಮೊದಲನೇ ಪಾಯಿಂಟ್ ಯಾವುದು, 2, 1 ಮತ್ತು 6, 3. ಸೊ 2, 1 ಹೇಗೆ ಕಂಡುಹಿಡಿಯೋದು, ಸೊ ಹೇಗೆ ಮಾರ್ಕ್ ಮಾಡೋದು, ಫಸ್ಟ್ ಹಾರಿಜಾಂಟಲ್ ಡಿಸ್ಟೆನ್ಸ್ 2, ನೆಕ್ಸ್ಟ್ ವರ್ಟಿಕಲ್ ಡಿಸ್ಟೆನ್ಸ್ 1. ಸೊ ಏನು ಬಂತು, ಇಲ್ಲಿ 2, 1 ಬಂತು. ಈ ಪಾಯಿಂಟ್ ಯಾವುದು, 2, 1. ನೆಕ್ಸ್ಟ್ ಯಾವುದು, 6, 3. 6 ಅಂತಂದರೆ ಫಸ್ಟ್ ಹಾರಿಜಾಂಟಲ್ ಡಿಸ್ಟೆನ್ಸು 6, ನೆಕ್ಸ್ಟ್ ವರ್ಟಿಕಲ್ ಡಿಸ್ಟೆನ್ಸ್ ಏನಾಗ್ತಾಯಿದೆ 3.
ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ 6, ವರ್ಟಿಕಲ್ ಡಿಸ್ಟೆನ್ಸ್ ಏನು 3. ಸೊ 6, 3. ಸೊ ಇದು ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಆಗಿದ್ದರೆ ಈ ಪಾಯಿಂಟ್ಸು ಡೈರೆಕ್ಟಾಗಿ ನಾವೇನು ಮಾಡ್ತಾಯಿದ್ದೋ ಯೂನಿಟ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಈಸಿಯಾಗಿ ನಾವು ಇಷ್ಟು ಯೂನಿಟ್ಸ್ ಅಂತ ಹೇಳ್ಬಿಡ್ಬೋದಾಗಿತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಬಟ್ ಇದು ಹಾರಿಜಾಂಟಲ್ ಆಗೂ ಇಲ್ಲ, ವರ್ಟಿಕಲ್ ಆಗೂ ಇಲ್ಲ, ಇದೇನಾಗಿದೆ ಸ್ಲ್ಯಾಂಟ್ ಲೈನ್ ಆಗಿದೆ. ಸೊ ದಿಸ್ ಲೈನ್ ಈಸ್ ಲೈಕ್ ದಿಸ್. ಸೊ ಈ ಥರ ಆದರೆ ಇರೋದ್ರಿಂದ ಹೇಗೆ ಕಂಡುಹಿಡಿಯೋದು? ಸೊ ನಾವೇನು ಮಾಡೋಣ ಅಂತಂದರೆ ಇಲ್ಲೊಂದು ಲೈನ್ ಡ್ರಾ ಮಾಡೋಣ. ವಿಲ್ ಜಸ್ಟ್ ರೈಟ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಒಂದು ಲೈನ್ ಡ್ರಾ ಮಾಡೋಣ. ನೆಕ್ಸ್ಟ್ ಇದೇ ಥರನೇ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಇಲ್ಲಿಂದ ಕೂಡ ಒಂದು ಲೈನ್ ಡ್ರಾ ಮಾಡೋಣ. ಸೊ ನೋಡ್ಬೋದು ನೀವು ಈ ಕೋಆರ್ಡಿನೇಟ್ ಏನು ಬರುತ್ತೆ ಅಲ್ಲಿಗೆ. ಸೊ ಫಸ್ಟ್ ಹಾರಿಜಾಂಟಲ್ ಡಿಸ್ಟೆನ್ಸ್ 6 ಇದೆ, ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟಿದೆ 1 ಇದೆ. ಸೊ ಇಟ್ ವಿಲ್ ಬಿ 6, 1. ಸೊ 6, 1 ಬಂದಾಗ ನಮಗೆ ಈ ಪಾಯಿಂಟು ಮತ್ತು ಈ ಪಾಯಿಂಟು ಇದು ವೈ ಆ್ಯಕ್ಸಿಸ್ ಡಿಸ್ಟೆನ್ಸ್ ಎಷ್ಟಿದೆ? ಸೊ ವೈ ಆ್ಯಕ್ಸಿಸ್ ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ಸೊ ದಿಸ್ ವಿಲ್ ಬಿ 2 ಯೂನಿಟ್ಸ್. ಸೊ ಅದೇ ಥರನೇ ಇಲ್ಲೂ ಕೂಡ ಎಕ್ಸ್ ಆ್ಯಕ್ಸಿಸ್ ಎಷ್ಟಿದೆ? ಇಲ್ಲಿ 2 ಇದೆ, ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಸೊ 6 - 4 ಎಷ್ಟಾಗುತ್ತೆ? ಅಥವಾ ಇದೇ ಥರನೇ 1 2 3 4 ತೊಗೊಂಡ್ರೆ ಏನಾಗುತ್ತೆ? 4 ಯೂನಿಟ್ಸ್ ಆಗುತ್ತೆ. ಸೊ ನಮ್ಗೆ ಗೊತ್ತಾಗಿದೆ ಏನಂತಂದರೆ ದಿಸ್ ಈಸ್ ಲುಕಿಂಗ್ ಲೈಕ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು ಯಾವ ಥರ ಕಾಣಿಸ್ತಾ ಇದೆ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ. ಸೊ ಇದೇನಾಗ್ತಿದೆ? ಬೇಸ್ ಆಗ್ತಾ ಇದೆ, ಇದು ಹೈಟ್ ಆಗ್ತಾ ಇದೆ, ಇದು ಹೈಪೋಟೆನ್ಯೂಸ್ ಆಗ್ತಾ ಇದೆ. ದಿಸ್ ಈಸ್ ಹೈಪೋಟೆನ್ಯೂಸ್. ಸೊ ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ನಾವೇನು ಮಾಡ್ಬೋದು? ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಕಂಡುಹಿಡಿಬೋದು. ವೇರ್ ದಿ ಲೆಂತ್ ಆಫ್ ದ ಸೈಡ್ಸ್ ಆರ್ 2 ಮತ್ತು 4. ಸೊ ಈ ಪಾಯಿಂಟ್ನ ಪಿ ಅಂತ ತೊಗೊಂಡ್ರೆ, ಈ ಪಾಯಿಂಟ್ನ ಕ್ಯೂ ಅಂತ ತೊಗೊಂಡ್ರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್, ಇದನ್ನು ಎಮ್ ಅಂತ ತೊಗೊತೀನಿ. ಸೊ ರೂಟ್ ಆಫ್ ಪಿ ಎಮ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎಮ್ ಸ್ಕ್ವೇರ್ ಅಂದರೆ ಎಷ್ಟು? ಪಿ ಎಮ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು ರೂಟ್ ಆಫ್ 16 + 4 ಈಸ್ ಈಕ್ವಲ್ ಟು ರೂಟ್ ಆಫ್ 20 ಯೂನಿಟ್ಸ್. ಸೊ ಈ ಥರ ಕಂಡುಹಿಡಿಬೋದು. ಇದನ್ನು ನಾವೇನಂತ ಮಾಡೋಣ ಅಂದರೆ ನಾವು ಡಿಸ್ಟೆನ್ಸ್ ಫಾರ್ಮ್ನ ಯೂಸ್ ಮಾಡಿಕೊಂಡು ಕೂಡ ಚೆಕ್ ಮಾಡ್ಬೋದು ವೆದರ್ ಇಟ್ ಈಸ್ ಕಮಿಂಗ್ 20 ಆರ್ ನಾಟ್ ಅಂತ. ಸೊ ಫಸ್ಟ್ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ? ಪಾಯಿಂಟ್ಸ್ದು ಡಿಸ್ಟೆನ್ಸ್ ಕಂಡುಹಿಡಿಯೋಣ. ಡಿಸ್ಟೆನ್ಸ್ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಇಲ್ಲೇನಾಗುತ್ತೆ? ಮೊದಲನೇ ಪಾಯಿಂಟ್ನ x1, y1 ಅಂತ ತೊಗೊಳ್ಳೋಣ. ಎರಡನೇ ಪಾಯಿಂಟ್ನ x2, y2 ಅಂತ ತೊಗೊಳ್ಳೋಣ. ಸೊ ಅಲ್ಲಿ x1 ವ್ಯಾಲ್ಯೂ ಎಷ್ಟು? 2, y1 ವ್ಯಾಲ್ಯೂ ಎಷ್ಟು? 1, x2 ವ್ಯಾಲ್ಯೂ ಎಷ್ಟು? 6, y2 ವ್ಯಾಲ್ಯೂ ಎಷ್ಟು? 3. ಸೊ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಈಸ್ ಈಕ್ವಲ್ ಟು x1 ಇರೋ x2 ಇರೋ ಜಾಗದಲ್ಲಿ ಏನು ತೊಗೊಂಡಿರ್ಬೇಕು? 6 ತೊಗೋಬೇಕು. x2 ಇರೋ ಜಾಗದಲ್ಲಿ x2 ಹಾಕಿ 6 ಮೈನಸ್ x1 ವ್ಯಾಲ್ಯೂ ಎಷ್ಟು? 2, 6 - 2 ಹೋಲ್ ಸ್ಕ್ವೇರ್ ಪ್ಲಸ್ y2 - y1, y2 ವ್ಯಾಲ್ಯೂ ಎಷ್ಟು? 3, 3 - 1 ಹೋಲ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು ರೂಟ್ ಆಫ್ 16 + 4 ಈಸ್ ಈಕ್ವಲ್ ಟು ರೂಟ್ ಆಫ್ 20 ಯೂನಿಟ್ಸ್. ಡಿ ಈಸ್ ಈಕ್ವಲ್ ಟು. ಸೊ ನೋಡಿದ್ವಲ್ಲ. ಸೊ ಗ್ರಾಫಿಕಲ್ಲಾಗೂ ಕೂಡ ಹೇಗೆ ನಾವು ಪಾಯಿಂಟ್ಸ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಕಂಡುಹಿಡಿದು, ಮತ್ತು ಯೂಸಿಂಗ್ ಫಾರ್ಮುಲಾ ಆಲ್ಸೋ ಹೌ ವಿ ಫೌಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತ.